ಹುಮನಾಬಾದ್ ಮತಕ್ಷೇತ್ರದ ರಾಜೋಳ ಆದರ್ಶ ವಿದ್ಯಾಲಯ ಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿಗೆ ಹುಮನಾಬಾದ್ ಮತಕ್ಷೇತ್ರದ ರಾಜೋಳ ಆದರ್ಶ ವಿದ್ಯಾಲಯ ಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿಗೆ ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ತರಗತಿ ಕೊಠಡಿಗಳು, ಲ್ಯಾಬ್, ಗ್ರಂಥಾಲಯ ಮತ್ತು ಇತರೆ ಮೂಲ ಸೌಕರ್ಯಗಳನ್ನು ಪರಿಶೀಲಿಸಿ ಶಿಕ್ಷಕರು ಹಾಗೂ ಸಿಬ್ಬಂದಿಗಳಿಂದ ಮಾಹಿತಿಯನ್ನು ಪಡೆದರು. ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಶಾಸಕರು ಅವರ ಅಭಿಪ್ರಾಯಗಳನ್ನು, ಸಮಸ್ಯೆಗಳನ್ನು ಹಾಗೂ ಅಗತ್ಯವಿರುವ ಸೌಲಭ್ಯಗಳ ಬಗ್ಗೆ ಆಲಿಸಿ ಕೆಲವೊಂದು ಸಮಸ್ಯೆಗಳಿಗೆ ತಕ್ಷಣ ಪರಿಹರಿಸಲು ಸೂಕ್ತ ನಿರ್ದೇಶನವನ್ನು ನೀಡಿದರು. ವಿದ್ಯಾರ್ಥಿಗಳ ಬಗ್ಗೆ ಹೆಚ್ಚಿನ ನಿಗಾವಹಿಸಿ ವಿದ್ಯಾರ್ಥಿಗಳ ಕಲಿಕಾ ಬೋಧನಕ್ಕೆ ಬೇಕಾದ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನು ನಿರ್ದೇಶನ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಹಾಗೂ ತಾಲೂಕಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಶಾಲೆ ಸಿಬ್ಬಂದಿ ವರ್ಗದವರು ಸೇರಿದಂತೆ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಶಾಲೆಯ ಮುದ್ದು ಮಕ್ಕಳು ಹಾಜರಿದ್ದರು. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮನಾಬಾದ್. ಬದುಕಬೇಕಂತಂದ್ರೆ ನಮ್ಮ ಧ್ವನಿ ಹೊರಗೆ ಹಾಕ್ಬೇಕು. ಅವಾಗ ಮಾತ್ರ ನಮ್ಮ ಧ್ವನಿ ಬೇರೆ ಕೇಳ್ತಾರೆ. ನಾವು ಧ್ವನಿನೇ ಹೊರಗೆ ಹಾಕಿಲ್ಲ ಅಂತಂದ್ರೆ ಯಾರು ಕೂಡ ಕೇಳಕ್ ಸಾಧ್ಯ ಇಲ್ಲ. ಅದೊಂದು ನಮ್ಮ ಮಕ್ಕಳ ಹತ್ರ ಬಹಳಷ್ಟು ಕಡೆ ನಾನು ಹೇಳ್ತೀನಿ, ಅವರೇ ಬಹಳಷ್ಟು ಕಡೆ ಇದೆ. ನೀವು ಕಂಪ್ಯಾರಿಸನ್ ನೋಡಿ, ಈಗ ಬೆಂಗಳೂರು, ಮೈಸೂರು, ಆ ಭಾಗದಾಗ, ಧಾರವಾಡ, ಆ ಭಾಗದಾಗ ನೋಡ್ರಿ, ಮಕ್ಕಳಿಗೆ ಯಾವುದೇ ಒಂದು ಸಣ್ಣ ತೊಂದರೆ ಆದ್ರೂ ಕೂಡ ಅವ್ರು ಧ್ವನಿ ಎತ್ತಿ ಹೇಳ್ತಾರಿಲ್ಲ. ಗೊತ್ತಾ ತಮಗೆ ಏನು ಧೈರ್ಯ ಇರಬೇಕು, ಕಾನ್ಫಿಡೆನ್ಸ್ ಇರ್ಬೇಕು ಮನುಷ್ಯನ ಹತ್ರ. ಇಟ್ ಮೈ ಬಿ ರಾಂಗ್, ಇಟ್ ಮೈ ಬಿ ರೈಟ್. ಎಲ್ಲರೂ ಕೂಡ ಒಳ್ಳೇದೇ ಆಗ್ತದಂತಿಲ್ಲ, ಎಲ್ಲರೂ ಕೂಡ ಒಳ್ಳೇದೇ ಇರ್ತದಂತಿಲ್ಲ. ಒಂದ್ ಕಡೆ ತಪ್ಪ ಇದನ್ನ ಲಿಫ್ಟ್ ಆಪ್ಷನ್ ಲಿಫ್ಟಿಂಗ್ ಬಾಕಿ 4 ಎಕರ್ 20 ಗುಂಟ. ಇಲ್ಲ ಮಧ್ಯಾಹ್ನ ಲಂಚ್ ಹೊತ್ತೆ ಕೊಡ್ತಾರ ಏನ್ ಮಾಡ್ತೀವಿ? ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ತೀವಿ? ಬೆಳಗ್ಗೆ ಅಕ್ಕಿ ಬರೋದು ಇದ್ರಲ್ಲಿಂದ ಬರ್ತಾವ.